ಪ್ರಸಿದ್ಧ ಬಸವನಗುಡಿಯ ಕಡಲೆಕಾಯಿ ಪರಿಸೆಯನ್ನ ಯಾಕೆ ಆಚರಣೆ ಮಾಡ್ತಾರೆ? ಇದರ ಹಿನ್ನೆಲೆ ಗೊತ್ತಾ? ಒಂದೊಂದು ಕಾಲದಲ್ಲಿ ಬಸವನ ಗುಡಿಯನ್ನ ಸುಂಕೇನ ಹಳ್ಳಿ ಅಂತಲೂ ಕೂಡ ಕರೀತಾ ಇದ್ರು. ಹಾಗೆಯೇ ಇದರ ಸುತ್ತಮುತ್ತರ ಹಳ್ಳಿಗಳನ್ನ ಮಾವಳ್ಳಿ, ಗುಟ್ಟಳ್ಳಿ, ದಾಸರಹಳ್ಳಿ, ಹೊಸಕೆರೆ ಹಳ್ಳಿ ಮುಂತಾದ ಹಳ್ಳಿಗಳು ಸುತ್ತಮುತ್ತಲೂ ಕೂಡ ಇದ್ವು. ಅಲ್ಲಿನ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಕೂಡ ಹಳ್ಳಿನವರು ಕೂಡ ಕಡಲೆಕಾಯಿಯನ್ನ ಹೆಚ್ಚಾಗಿ ಬೆಳೀತಾ ಇದ್ರು. ಅಂಡ್ ಇವರು ಕಷ್ಟಪಟ್ಟು ಬೆಳೆದಂತಹ ಎಲ್ಲ ಬೆಳೆಯನ್ನ ಯಾವುದೋ ಒಂದು ಬಸವ ಬಂದು ರಾತ್ರೋರಾತ್ರಿ ತಿಂದು ಎಲ್ಲವನ್ನ ಕೂಡ ಖಾಲಿ ಮಾಡ್ತಾ ಇತ್ತು. ಇದರಿಂದ ರೈತರಿಗೆ ಬಹಳಾನೇ ನಷ್ಟ ಆಗ್ತಾ ಇತ್ತು. ತಾವು ಬೆಳೆದಂತಹ ಬೆಳೆ ಕೈಗೆ ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಎಲ್ಲ ರೈತರು ಕೂಡ ಮಾತಾಡ್ಕೊಳ್ತಾರೆ, ಯಾವುದೋ ಒಂದು ಬಸವ ಬಂದು ರಾತ್ರೋರಾತ್ರಿ ತಿಂದು ಹೋಗ್ತಾ ಇದೆ, ಇವತ್ತು ಕಾವಲಿದ್ದು ಯಾವ ಬಸವ ಅಂತ ಹೇಳಿ ಪತ್ತೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಕಾವಲನ್ನ ಇರ್ತಾರೆ. ಹಾಗೆ ರೈತರೆಲ್ಲ ಸೇರಿ ಅದೇ ಹೊಲಗಳಲ್ಲಿ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಳ್ತಾರೆ. ಯಾವ ಬಸವ ಬಂದು ರಾತ್ರೋರಾತ್ರಿ ಕಡಲೆಕಾಯಿಗಳನ್ನ ತಿಂದು ಖಾಲಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಹಾಗೆ ಅದೇ ರಾತ್ರಿ ಒಬ್ಬ ಬಸವ ಬಂದು ಆ ಎಲ್ಲ ಕಡಲೆಕಾಯಿಯನ್ನ ಮೇಯ್ತಾ ಇರ್ತಾನೆ. ಇದರಿಂದ ರೈತರು ಏನ್ ಮಾಡ್ತಾರೆ, ಆಲ್ರೆಡಿ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಬಂದಿರ್ತಾರೆ, ಕೋಲು ಎಲ್ಲ ಹೊಡಿಯೋದಿಕ್ಕೆ. ಆಗ ಬಸವನನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಆಗ ಬಸವ ಏನ್ ಮಾಡ್ತಾನೆ, ಆ ಬೆಟ್ಟವನ್ನ ಏರ್ತಾನೆ. ಬಸವ ಬೆಟ್ಟವನ್ನ ಹೇರ್ತಾನೆ. ರೈತರು ಕೂಡ ಬಸವನನ್ನ ಹಿಂಬಾಲಿಸಿ ಬೆಟ್ಟವನ್ನ ಹೇರ್ತಾರೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಬಸವ ಕಲ್ಲಾಗಿ ನಿಲ್ತಾನೆ. ಇದನ್ನ ನೋಡಿ ರೈತರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಇದೇನಪ್ಪ ಇದು, ಮೇವನ್ನ ತಿಂತಾ ಇದ್ದಂತಹ ಈ ಒಂದು ಬಸವ ಕಲ್ಲಾಗಿ ನಿಲ್ತು ಅಂತ ಹೇಳ್ಬಿಟ್ಟು, ಈ ಒಂದು ಬಸವನೇ ಈಶ್ವರ ಕಳಿಸಿದಂತಹ ವಾಹನ ನಂದಿಯೇ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಜನ ಎಲ್ಲನೂ, ಅಲ್ಲಿನ ಎಲ್ಲ ಜನರು ಕೂಡ ಕೈಯನ್ನು ಮುಗಿದು ಆ ಬಸವನಿಗೆ ಒಂದು ದೇವಸ್ಥಾನವನ್ನ ಕಟ್ಟಿಸ್ತಾರೆ. ಹೀಗೆ ಕಲ್ಲಾಗಿ ನಿಂತನ್ನ ಬಸವನನ್ನ ನೋಡಿ ಆ ಎಲ್ಲ ಜನರಿಗೂ ಕೂಡ ಆಶ್ಚರ್ಯವಾಗುತ್ತೆ. ಇದು ನಂದಿಯ, ಶಿವನ ವಾಹನ ನಂದಿಯೇ ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಗುಡಿಯನ್ನ ಕಟ್ಟಿಸ್ತಾರೆ. ಆದ್ರೆ ಈ ಬಸವ ಏನ್ ಮಾಡ್ತಾನೆ, ದಿನೇ ದಿನೇ ಬೆಳೆಯೋದಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಬಹಳ ಬೃಹದಾಕಾರವಾಗಿ ಬಸವ ಬೆಳೆಯೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದರಿಂದ ಜನರು ಕೂಡ ಗಾಬರಿ ಆಗ್ಬಿಟ್ಟು ಬಸವನ ತಲೆ ಹಾಗೆ ಕಾಲ್ಗಳಿಗೆ ಆಣಿಗಳನ್ನ ಹೊಡಿತಾರೆ, ಇನ್ನು ಹೆಚ್ಚಾಗಿ ಬೆಳೆಯೋದು ಬೇಡ ಅಂತ ಹೇಳ್ಬಿಟ್ಟು. ಹೀಗಾಗಿ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದ ಕೊನೆಯ ದಿನ ರೈತರೆಲ್ಲ ತಾವು ಬೆಳೆದಂತಹ ಕಡಲೆಕಾಯಿಯನ್ನ ತಂದು ಬಸವನಿಗೆ ಸಮರ್ಪಣೆಯನ್ನ ಮಾಡ್ತಾರೆ, ಅಭಿಷೇಕವನ್ನ ಮಾಡ್ತಾರೆ. ಬಸವ, ನಾವು ಬೆಳೆದಂತಹ ಬೆಳೆ ಇದು, ನಿನ್ಗೆ ಮನಸ್ಸೋ ಇಚ್ಛೆ ನೀನು ತಿನ್ನು ಅಂತ ಹೇಳ್ಬಿಟ್ಟು ಎಲ್ಲ ಸುತ್ತಮುತ್ತಲಿನ ರೈತರು ಬೆಳೆದಂತಹ ಕಡಲೆಕಾಯಿಯನ್ನ ತಂದು ಕಡಲೆಕಾಯಿಯ ಬಸವನ ಗುಡಿಗೆ ಹಾಗೆ ಮತ್ತೆ ಆ ದೊಡ್ಡ ಗಣೇಶ ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಾಡ್ತಾರೆ. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕಡಲೆಕಾಯಿ ಪರಿಷೆ ಪ್ರಾರಂಭ ಆಗಿ ಆ ಒಂದು ಕಾರಣಕ್ಕೋಸ್ಕರ ಬಸವನ ಗುಡಿಯಲ್ಲಿ ಕಡಲೆಕಾಯಿಯ ಪರ್ಸೆ ನಡೆಯುತ್ತೆ. ಅಂಡ್ ಪ್ರತಿ ವರ್ಷವೂ ಕೂಡ 3 ದಿನಗಳ ಕಾಲ ಪರ್ಸೆ ನಡೆಯುತ್ತೆ. ಈ ಬಾರಿ ಮಾತ್ರ 5 ದಿನಗಳ ಕಾಲದವರೆಗೂ ಕೂಡ ಮುಂದುವರಿಸಿದ್ದಾರೆ. ಯಾರಾದ್ರೂ ಹೋಗೋ ಹಾಗಿದ್ರೆ ಅಂಡ್ ಕೈ ಚೀಲ ಬ್ಯಾಗ್ ಗಳನ್ನ ತಗೊಂಡು ಹೋಗಿ, ಅಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬ್ಯಾಗ್